ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಬೋಗಾದಿ ರಿಂಗ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಖಾಸಗಿ ಬಡಾವಣೆಯಲ್ಲಿದ್ದೀವಿ. ಇದು ನಿಯರ್ ಹರಿವಿದ್ಯಾಲಯ ಸ್ಕೂಲ್ ಅಥವಾ ಇನ್ ಬಿಟ್ವೀನ್ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೊಂದು 40/63 3 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. 40 ಅಡಿ ರಸ್ತೆ ಬರುತ್ತೆ ಎದುರುಗಡೆ. ಸೊ ರೆಡಿ ಟು ಮೂವ್ ಇನ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ನಾನು ಹೇಳ್ದಂಗೆ ಇದು 40/63 ಮುಡಾ ಅಪ್ರೂವ್ಡ್ ಲೇಔಟ್ ಇದು. ಸೊ ನಿಮಗೆ ಇಲ್ಲಿ 2 ಕಾರ್ ನಿಲ್ಲಿಸುವಷ್ಟು ಜಾಗ ವ್ಯವಸ್ಥೆ ಮಾಡಿದ್ದಾರೆ. ಪ್ಲಸ್ ಒಂದು ಸ್ಮಾಲ್ ಗಾರ್ಡನ್ ಸ್ಪೇಸ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಈಸಿಲಿ ಒಂದು ಇನೋವಾ ಮತ್ತು ಒಂದು ಚಿಕ್ಕ ಕಾರ್ ಲೈಕ್ ಸ್ಯಾಂಟ್ರೋ ಅಥವಾ ಸ್ವಿಫ್ಟ್ ಕಾರ್ ನಿಂತ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ ಹಾಗೂ ಇದು ಸೌತ್ ಫೇಸಿಂಗ್ ಸೈಟ್ ಬರುತ್ತೆ. 40/63 ಇದೆ, ಮುಡಾ ಅಪ್ರೂವ್ಡ್ ಲೇಔಟ್. ಸೊ ಇದು ನಿಮಗೆ ರಿಂಗ್ ರೋಡಿಂದ ಒಂದು 1/4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುವಂಥ ಮನೆ ಇದು. ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಹೌಸ್. ನೋಡ್ಬೋದು ನಿಮಗೆ ಎಂಟ್ರೆನ್ಸ್ ನೋಡಿದ್ರಿ. ಸೊ ಈಗ ಇಲ್ಲಿ ಪ್ಯಾಸೇಜ್ ಏರಿಯಾ ನೋಡ್ತಾ ಇದ್ದೀವಿ ಈಗ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಟೀಕುಡ್ ಡೋರ್ಸ್ ಬಳಸಿದ್ದಾರೆ. ಸೊ ನಾವು ಹೇಗಿನೀಗ ಎಂಟ್ರೆನ್ಸಲ್ಲಿದ್ದೀವಿ, ಸೇಫ್ಟಿ ಗೇಟ್ ಹಾಕಿದ್ದಾರೆ ಪ್ಲಸ್ ಮೇನ್ ಡೋರ್. ಸೊ ಇಲ್ಲಿ ನಿಮಗೊಂದು ಪ್ಯಾಸೇಜ್ ಬರುತ್ತೆ, ಸುತ್ತಲೂ ಓಡಾಡ್ಬೋದು ಮನೆ ಸುತ್ತಲೂ. ಸೊ ವಾಸ್ತು ಪ್ರಕಾರ ಇದೇ ಮನೆ ಇದು. ಸೊ ನೀವು ನೋಡ್ತಾ ಇದ್ದೀರಾ ಮೇನ್ ಡೋರ್ ಇದು ಈಸ್ಟ್ ಫೇಸಿಂಗ್ ಇದೆ. ಕಂಪ್ಲೀಟ್ ಟೀಕುಡ್ ಫ್ರೇಮ್ಸ್, ಟೀಕುಡ್ ಡೋರ್ಸ್ ಹಾಗೂ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಸೊ ಇಲ್ಲಿ ನಿಮಗೊಂದು ಶೂ ರ್ಯಾಕ್, UPS ಪಾಯಿಂಟ್ ಹಾಗೂ ಮೇಲ್ಗಡೆ ಒಂದು ಸ್ಟೋರೇಜ್ ಫೆಸಿಲಿಟಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾರೇ ಆಚೆ ಬಾಗಿಲು ತೆಗೆಯೋಕ್ಕಿಂತ ಮುಂಚೆ ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ತೆಗಿಬೋದು. ಸೊ ಆ ಥರ ವಿಂಡೋ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು 2 ಲಾಕ್ ಸಹಿತನೂ ಪ್ರೊವೈಡ್ ಮಾಡಿದ್ದಾರೆ, ಎಲ್ಲ ಯುರೋಪ. ಸೊ ಕರ್ಟನ್ ರಾಡ್ಸ್ ಹಾಕಿದ್ದಾರೆ, ಒಳ್ಳೆ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್, ಗ್ರೆನೈಟ್ ಫ್ಲೋರಿಂಗ್, ಭಾಳ ವಿಶಾಲವಾಗಿದೆ ಹಾಲ್ ಇದು. ಸೊ ಆರಾಮಾಗಿ ಒಂದು 8 to 10 ಸೀಟರ್ ಸೋಫಾ ಸೆಟ್ ಹಾಕ್ಕೋಬೋದು. ಸೊ ಇದು ಸಿಟಿ ಸೆಂಟ್ರಿಂದ ನಿಮಗೊಂದು 9 to 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ರಿಂಗ್ ರೋಡಿಂದ 1 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ ಆಗುತ್ತೆ ಇದಕ್ಕೆ, ಈ ಮನೆ ಬರಲಿಕ್ಕೆ. ಸೊ 40 feet ರೋಡ್ ವಿತ್ ರೆಡಿ ಟು ಮೂವ್ ಇನ್ ಹೌಸ್ ಇದು. ಸೊ ಈಗ ಲಿವಿಂಗ್ ಏರಿಯಾ ನೋಡಿದ್ರಿ, ಭಾಳ ವಿಶಾಲವಾಗಿದೆ. ಈಗ ಇದು ನಿಮಗೆ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಸೊ ಒಂದು 2 ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಸೊ ಕಂಪ್ಲೀಟ್ ಫಾಲ್ ಸೀಲಿಂಗ್, ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಮೇನ್ ಡೋರ್ ಕಂಪ್ಲೀಟ್ ಟೀಕುಡ್ ಕಾರ್ವಿಂಗ್ ಇದೆ. ಟೀಕ್ ಫಿನಿಶ್ ಫ್ರೇಮ್ಸ್ ಎಲ್ಲ ಬಳಸಿದ್ದಾರೆ. ಸೊ ಇದು ನಿಮಗೆ ಈಗ ನೋಡ್ತಾ ಇರೋದು ನಿಮಗೆ ಡೈನಿಂಗ್ ಏರಿಯಾ. ಆರಾಮಾಗಿ 6 to 8 ಸೀಟ್ರ್ ಡೈನಿಂಗ್ ಟೇಬಲ್ ಹಾಕೋಷ್ಟು ಜಾಗ ಇದೆ. ಸೊ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್ ವಿತ್ ಸ್ಟೋರೇಜ್ ಫೆಸಿಲಿಟಿ. ನೋಡ್ಬೋದು ನಿಮಗೆ ಕ್ರಾಸ್ ವೆಂಟಿಲೇಷನ್ಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಎಲ್ಲ ಜಾಗ್ವಾರ್ ಟ್ಯಾಪ್ಸ್ ಬಳಸಿದ್ದಾರೆ ಹಾಗೂ ಪ್ರೆಸ್ಟೀಜ್ ಚಿಮ್ನಿ ಅಳವಡಿಸಿದ್ದಾರೆ. ಸೊ ಎಲ್ಲೂ ಕ್ವಾಲಿಟೀಲಿ ಕಾಂಪ್ರಮೈಸ್ ಮಾಡಿಲ್ಲ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಮಾಡ್ಯುಲರ್ ಕಿಚನ್, ಭಾಳ ಸ್ಪೇಷಿಯಸ್ ಆಗಿದೆ ಕಿಚನ್ ಸಹಿತ. ಸೊ ನಾನು ಹೇಳ್ದಂಗೆ ಮುಂಚೆ ಇದು 3 ಬೆಡ್ರೂಮ್ ಮನೆ. ಸೊ ಇಲ್ಲಿ ಕಿಚನ್ ಪಕ್ಕನೇ ಒಂದು ಬೆಡ್ರೂಮ್ ಬರುತ್ತೆ. ಸೊ ಕಂಪ್ಲೀಟ್ ಲೈಟಿಂಗ್ಸ್ ಪ್ಲಸ್ ನೋಡ್ಬೋದು ಡೈನಿಂಗ್ ಏರಿಯಾ.
ಸೊ ಇದರಲ್ಲಿ 3 ಬೆಡ್ರೂಮಲ್ಲಿ ಇದು ಫಸ್ಟ್ ಬೆಡ್ರೂಮ್ ತೋರಿಸ್ತಾರೆ ನಿಮಗೆ. ಸೊ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್, ಫ್ಯಾನ್, ಕರ್ಟನ್ ರಾಡ್ಸ್, ಸೊ ಎಲ್ಲ ವ್ಯವಸ್ಥೆ ಇರುವಂಥ ಮನೆ. ಸೊ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಫೆಸಿಲಿಟಿ ಇದೆ. ಸೊ ಕಂಪ್ಲೀಟ್ ನೋಡಿದ ಸೆರಾ ಫಿಕ್ಚರ್ಸ್ ಪ್ಲಸ್ ಜಾಗ್ವಾರ್ ಪ್ಲಸ್ ಪ್ಯಾರಿವೇರ್ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಸೊ ಈಗ ರೂಮಿಂದ ಆಚೆ ಬಂದ್ವಿ. ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ. ಈಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೂ ಸಹಿತ ಅಟ್ಯಾಚ್ ಬಾತ್ರೂಮ್ ಫೆಸಿಲಿಟಿ ಇದೆ. ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಕ್ವೈಟ್ ಸ್ಪೇಷಿಯಸ್ ಆಗಿದೆ ರೂಮ್. ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇದಕ್ಕೂ ಸೇಮ್ ಸೆರಾ ಮತ್ತು ಜಾಗ್ವಾರ್ ಆಗಲೂ ಪ್ಯಾರಿವೇರ್ದು ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ. ನಾಳೆನೇ ಬಂದು ವಾಸ ಮಾಡುವಂಥ ಮನೆ ಇದು. ನೋಡ್ಬೋದು ಕಂಪ್ಲೀಟ್ ಟೀಕುಡ್ ಡೋರ್ಸ್, ಫ್ರೇಮ್, ಯಾವುದೇ ರೀತಿ ಪೆಂಡಿಂಗ್ ವರ್ಕ್ ಇಲ್ಲ. ಸೊ ನಾವೀಗ 2 ಬೆಡ್ರೂಮ್ ನೋಡಿದ್ವಿ. ಸೊ ಇಲ್ಲಿ ಒಂದು ಸಿಂಕ್ ಫೆಸಿಲಿಟಿ ಕೊಟ್ಟಿದ್ದಾರೆ ವಿತ್ ಬ್ಯೂಟಿಫುಲ್ ಬಿಗ್ ಮಿರರ್, ಹಾಗೂ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದಕ್ಕೂ ಕಂಪ್ಲೀಟ್ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಕ್ಚರ್ಸ್ ಅಳವಡಿಸಿದ್ದಾರೆ. ಎಲ್ಲರೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಇದು 3ನೇ ಬೆಡ್ರೂಮ್. ಸೊ ಇದಕ್ಕೂ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್, ಫ್ಯಾನ್, ಸ್ಟೋರೇಜ್ ಯೂನಿಟ್. ಸೊ ಈ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿಲ್ಲ, ಯಾಕೆಂದರೆ ಪಕ್ಕದಲ್ಲೇ ಇದೆ ಬಾತ್ರೂಮು. ಸೊ ಆ ದೃಷ್ಟಿಯಿಂದ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಮಾಡಿಲ್ಲ. ಸೊ ನಾವೀಗ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಹೋಗ್ತಾ ಇದ್ದೀವಿ. ಒಂದು 3.5 ಅಡಿ ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಮನೆ ಸುತ್ತಲೂ ಓಡಾಡ್ಬೋದು, ವಾಸ್ತು ಅನುಗುಣವಾಗಿದೆ. ಸೊ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಸೊ ಎಲೆಕ್ಟ್ರಿಕ್ ಪಾಯಿಂಟ್ ಮತ್ತು ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಸುತ್ತಲೂ ಓಡಾಡ್ಬೋದು. ಸೊ ಯಾರು ಕೆಲಸದವ್ರು ಬಂದರೆ ಬ್ಯಾಕ್ ಸೈಡ್ ಇಲ್ಲಿಂದನೇ ಬಂದು ಪಾತ್ರೆ ತೊಳೆದು ಮತ್ತು ಅದೇ ಡೋರಲ್ಲಿ ವಾಪಸ್ ಹೋಗ್ಬೋದು. ಮನೆ ಒಳಗಡೆ ಬರೋ ಅವಶ್ಯಕತೆ ಇರಲ್ಲ. ಸೊ ಈ ಮನೆ 3 BHK ಸಿಂಗಲ್ ಫ್ಲೋರ್ 40/63 with complete granite flooring, teakwood doors and windows, fan, chimney, curtain rods, solar, ready to move in with 40 feet road ಇದೆ. ಈ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.